ಸುವರ್ಣವಾಹಿನಿ ನಡೆಸ್ತಾ ಇರೋ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋನಲ್ಲಿ ನಡೆದ ಕೆಲವು ಮುಖ್ಯ ಟಾಸ್ಕ್ಗಳನ್ನ ನಿಮಗ್ ತೋರಿಸೋ ಕಾರ್ಯಕ್ರಮವೇ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ 2. ನಾನು ಭಾವನಾ. ಸುವರ್ಣವಾಹಿನಿಯ ರಿಯಾಲಿಟಿ ಶೋ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ 2 ಅಲ್ಲಿ ಜಾರ್ವಾ ಮತ್ತು ಒಂಗೆ ಗುಂಪುಗಳ ನಡುವೆ ತೂಗು ಉಯ್ಯಾಲೆ ಮೂಲಕ ಧ್ವಜ ಸಂಗ್ರಹಿಸೋ ಟಾಸ್ಕ್ ನೀಡಲಾಯಿತು. ಆ ರೋಮಾಂಚಕ ಟಾಸ್ಕ್ನಲ್ಲಿ ಗೆಲ್ಲೋರ್ಯಾರು ಸೋಲೋರ್ಯಾರು ನೋಡ್ಕೊಂಬನ್ನಿ. ಈ ಕಾರ್ಯಕ್ರಮದಲ್ಲಿ ಇದ್ದಂಥ ಸ್ಪರ್ಧಿಗಳು ಹಳಬರಾದರೂ ಗುಂಪುಗಳು ಮಾತ್ರ ಹೊಸತನದಿಂದ ತುಳುಕ್ತಾ ಇದೆ. ಕಾರಣ ಕೆಲವೊಂದು ಸ್ವಾಪಿಂಗ್ಗಳು, ಬದಲಾವಣೆಗಳು, ಅಫ್ಕೋರ್ಸ್ ಅದ್ರ ಜೊತೆಗೆ ಗೊಂದಲ ಕೂಡ ಇದೆ. ಇದನ್ನೆಲ್ಲ ನಾವು ತಗೊಂಡು ಇವತ್ತು ಯೂನಿಟಿ ಅನ್ನೋ ಒಂದು ಟಾಸ್ಕ್ ಪ್ರವೇಶಪಡಿಸ್ತಾ ಇದೆ. ಅದು ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಜಾರ್ವಾಸ್ ಅಂಡ್ ಒಂಗೆಸ್ ಬನ್ನಿ. ಜಾರ್ವಾಸ್ ಅಂಡ್ ಒಂಗೆಸ್ ಬದಲಾವಣೆಗಳು, ಅದ್ರ ಜೊತೆಗೆ ಹೊಸ ಕುಟುಂಬ ಸದಸ್ಯರು ಹೆಂಗಿದ್ದಾರೆ? ಶರತ್, ಅವ್ರ ಟೀಮ್ ನಮ್ಮ ಟೀಮ್ ಈಕ್ವಲ್ ಆಗಿದೆ ಅಂತ ಈಗ ಅನಿಸ್ತದೆ. ಸೊ ಅದಕ್ಕೆ ಅಂತ ನಾವು ಈ ಒಂದು ಸ್ವಾಪಿಂಗ್ ಪ್ರವೇಶಪಡಿಸಿದ್ದು. ಸೊ ಆಲ್ ಆಫ್ ಯು ಆರ್ ರೇರಿಂಗ್ ಟು ಗೋ. ಇಲ್ಲಿ ಹೊಸ ನಾಯಕ ಮಂಜು. ಪ್ರವೀಣ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಮನೋಭಾವನೆ ಇದೆಯಾ ನಿಮ್ಗೇನಾದ್ರು? ಪ್ರವೀಣ ಕಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಮತ್ತೆ ಕ್ರಿಶ್ ಇದ್ದಾನೆ, ಸೊ ಅದೇ ಟೀಮ್ ಸ್ಪಿರಿಟಲ್ಲಿ ಫೈಟ್ ಮಾಡೋಣ ಅಂತ ಒಂದು ಜೋಶಲ್ಲಿದ್ದೀರಿ. ಖಂಡಿತ. ಈ ಒಂದು ಚಾಲೆಂಜಲ್ಲಿ ಬರೀ 5 ಸ್ಪರ್ಧಿಗಳು ಮಾತ್ರ ಭಾಗವಹಿಸಕ್ಕೆ ಸಾಧ್ಯ. ಇಟ್ಸ್ ಎ ರೇಸ್. ಅಟ್ ಎ ಟೈಮ್ ಜಾರ್ವಾಸ್ ಹಾಗೂ ಓಂಗೆಗಳು ಒಟ್ಟಿಗೆ ಶುರು ಮಾಡ್ತೀವಿ. ನಿಮ್ಮ ತಂಡದಿಂದ ಒಬ್ಬರನ್ನ ಆ ಮಧ್ಯದಲ್ಲಿ ಕಾಣ್ತಿರೋಂಥ ಉಯ್ಯಾಲದಲ್ಲಿ ನೇತು ಹಾಕ್ತೀವಿ. ಅದಕ್ಕೆ ದಾರ ಕಟ್ಟಿದೀವಲ್ಲ ತೂಗು ಉಯ್ಯಾಲೆಗೆ, 4 ಹಗ್ಗಗಳನ್ನು 4 ಜನ ಆ ಹಗ್ಗದ ತುದಿ ಇಟ್ಕೊಂಡು ನಿಂತ್ಕೊಂಡಿರ್ತೀವಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಸುತ್ತಮುತ್ತ 15 ಚಿಕ್ಕ ಚಿಕ್ಕ ಬಾವುಟಗಳಿವೆ. ಅದ್ರ ಜೊತೆಗೆ ಒಂದು ದೊಡ್ಡ ಮರ ಇದೆ, ಅದಕ್ಕೆ 15 ಹೋಲ್ಡರ್ಸ್ ಇವೆ. ಪ್ರತಿಯೊಂದು ಬಾವುಟಕ್ಕೆ ಒಂದು ನಂಬರ್ ಇದೆ. 1 2 3 4 5 15 ತನಕ ಬಾವುಟಗಳ ನಂಬರ್ಸ್ ಇದೆ. ನಿಮ್ಮ ಟೀಮ್ನಲ್ಲಿ ಇದ್ದಂಥ 4 ಜನ ನಿಮ್ಮನ್ನು ತೂಗಿಸ್ತಾ ಇರ್ತಾರೆ. ಅಲ್ಲಿ ಮಧ್ಯದಲ್ಲಿರೋರು ಹೋಗಿ ಮೊದಲನೇ ಫ್ಲಾಗ್ ತಗೋಬೇಕು, ಹಾಗೆ ಹೋಗಿ ಮೊದಲನೇ ಹೋಲ್ಡರ್ಗೆ ಹಾಕಬೇಕು. 2ನೇ ನಂಬರ್ ಫ್ಲಾಗ್ ತಗೋಬೇಕು, 2ನೇ ನಂಬರ್ ಹೋಲ್ಡರ್ಗೆ ಹಾಕಬೇಕು. ಇದೇ ಥರ 15 ನಂಬರ್ಸ್ ಆರ್ಡ್ರಲ್ಲಿ ಹೋಗಬೇಕು. ನೀವು ಒಂದಾದ್ಮೇಲೆ 5 ಆದ್ಮೇಲೆ 10 ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಂಬರ್ಸ್ ಕೂಡ ನಿಮಗೆ 1 2 3 4 ಅಂತ ಇಲ್ಲ, ಇಲ್ಲಿ ಶಫಲ್ ಆಗಿದೆ ನಂಬರ್ಸ್. ಯಾರು ಫಸ್ಟ್ ಈ 15 ಹೋಲ್ಡರ್ಸ್ಗೆ ಸಿಗ್ತಾರೋ ಅವರೇ ಈ ಒಂದು ಯೂನಿಟಿ ಚಾಲೆಂಜ್ ವಿನ್ನರ್. ಓಕೆ, ಇಸ್ ಇಟ್ ವೆರಿ ಕ್ಲಿಯರ್? ಆ್ಯಂಡ್ ಇಲ್ಲಿ 4 ಜನ ಇದ್ದಾರಲ್ಲ, ಅವರು ಬಹಳ ಮುಖ್ಯ. ಯಾಕೆಂತಂದರೆ ಡಿರೆಕ್ಷನ್ಸ್ ಎಲ್ಲ ಅವರೇ ತೂಗಿಸ್ಬೇಕು, ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ. ಆ 5ನೇ ಅವನು ಮಲಗಿರ್ತಾನಲ್ಲ ಅದ್ರ ಮೇಲೆ, ಆ ಉಯ್ಯಾಲ ಮೇಲೆ, ಅವನು ಇನ್ನೂ ಮುಖ್ಯ. ಯಾಕಂತಂದರೆ ಡಿರೆಕ್ಷನ್ ಬೇಕು ಅಂದರೆ ತುಂಬಾ ಕಷ್ಟಪಡಬೇಕು. ಸೊ ಅಲ್ಲಿ ಯಾರು ಇರ್ತಾರೆ, ಉಳಿದಿರೋಂಥ 4 ಜನ ಯಾರು ಅಂತ ಡಿಸೈಡ್ ಮಾಡುವಂಥ ಅವಕಾಶ ನಿಮಗೆ ಕೊಡ್ತಾ ಇದ್ದೀನಿ. ಓಕೆ, ಯೋಚನೆ ಮಾಡಿ ಕರೆಕ್ಟ್ ಆದಂಥ ಡೆಸಿಷನ್ ತಗೊಳ್ಳಿ. ಈ ಟಾಸ್ಕ್ನ ಗೆದ್ದರೆ ನಿಮಗೆ ಸಿಗತ್ತೆ ದೊಡ್ಡ ಅಡ್ವಾಂಟೇಜ್, ಮೆಗಾ ಅಡ್ವಾಂಟೇಜ್. ಅದೇನು ಅಂತ ಹೇಳೋದಿಲ್ಲ, ಅದ್ರ ಜೊತೆಗೆ ಈ ಕಾಡು ದೇವರ ಆಶೀರ್ವಾದ, ಇಮ್ಯುನಿಟಿ ಐಡಲ್. ಓಕೆ, ಇವತ್ತಿಂದ ಇಮ್ಯುನಿಟಿ ಐಡಲ್ ಬಹಳನೇ ಮುಖ್ಯ. ಕೀಪ್ ದಟ್ ಇನ್ ಮೈಂಡ್. ನಿಮ್ಮ ಸ್ಟ್ರಾಟಜಿಗಳು ಪ್ಲಾನ್ ಮಾಡಿಕೊಂಡು ಯಾರು 5 ಜನ ಅಂತ ಹೇಳಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. just search for 1 2 ಎಲ್ಲಿ ಅಂತ ನೀವು ಹುಡುಕಾಯ್ತಾ ಓಕೆ, ವಿ ಕಾಂಟ್ ವೇಸ್ಟ್ ಟೈಮ್. ಫಸ್ಟು ಭಾರತಿ, ಕ್ರಿಶ್, ವೈಶು ಮತ್ತು ನಾನು 5 ಜನ. ಯಾರು ಈ 15 ಬಾವುಟಗಳನ್ನು ಆ 15 ನಂಬರ್ಸ್ ಸಿಗಿಸ್ತಾರೋ ಅವ್ರದ್ದೇ ಈ ಇಮ್ಯುನಿಟಿ ಚಾಲೆಂಜ್ ಅಂಡ್ ಬಿಗ್ ಅಡ್ವಾಂಟೇಜ್. ಕ್ಯಾನ್ ವಿ ಸ್ಟಾರ್ಟ್? ನಿಮ್ಮ ತೂಗು ದೇಹದ ಚಾಲೆಂಜ್ ಶುರು. ಪದ್ಮನಾಭೆ ವೀರ ಆದ್ರೆ ವೀರನಿಗೆ ವೀರ ಭಾವಿ ಲೀಡರ್ ಶರತ್. ವೆರಿ ಗುಡ್. ಸೆಕೆಂಡ್ ಫ್ಲಾಗ್ ಕಮ್ ಆನ್. 2ನೇ ಫ್ಲಾಗ್ ನ ಬಿ ಕೇರ್ಫುಲ್ ವಿತ್ ಯುವರ್ ಹೆಡ್. ನಿಮ್ಮ ತಲೆ ಹುಷಾರು. ಪದ್ಮನಾಭ್ಗೆ ಸಾಧಿಸಿ ತೋರಿಸುವ ತವಕ, ತನ್ನ ವಿಜಯದ ಬಾವುಟ ಮತ್ತೆ ಎತ್ತಿ ಹಿಡಿಯುವ ಧಾವಂತ. Time to prove. ಶರತ್ 2ನೇ ಫ್ಲಾಗ್ ಕೂಡ ಮುಗಿಸಿದ್ದಾನೆ. And of course ಜಾರ್ವಾ ಕೂಡ 2ನೇ ಫ್ಲಾಗ್ ಮುಗಿಸ್ಕೊಳ್ಳಿದೆ. You guys, very good. Although you're wasting your
ಮತ್ತೆ ಹೇಳ್ತಾ ಇದ್ದೀನಿ ಕೇಳು. 9 ಫ್ಲಾಗ್ಗಳನ್ನ ಮುಗಿಸಿದ್ದಾನೆ ಶರತ್. ವೆರಿ ಗುಡ್ ಶರತ್. ಫೋರ್ಸ್ ತಳ್ಬೇಕು. ಶರತ್ ವೆರಿ ಗುಡ್. ಇನ್ನ ಹೈಟ್ ಯೂಸ್ ಮಾಡ್ಕೊಂಡು 10 ಬೌಂಡ್ಗಳನ್ನ ಸಿಕ್ಕಿದ್ದಾನೆ ಶರತ್. ವೆರಿ ಗುಡ್ ಶರತ್. ಗುಡ್ ಬೈ. 5 more to go. ಯೂಸ್ ಮಾಡಿ. ಯೂಸ್ ಯುವರ್ ಲಾಜಿಕ್. ವೆರಿ ಗುಡ್. ಕಂಪ್ಲೀಟ್ ಮಾಡೋ ಸ್ಟೇಜಲ್ಲಿ ಇದ್ದಾರೆ. ಕಮ್ ಆನ್ ಪದ್ದು, ಯು ಹ್ಯಾವ್ ಟು ಫಿನಿಶ್. ಮತ್ತೆ ಸೋತರು ಹಂಬಲ ಬಿಡದ ಕಾಡು ಮಕ್ಕಳಿವರು. Very good. 13 flags up. You have lost 2 more flags. 14 and 15. Come on, Sharath. ಇಷ್ಟು ಕಷ್ಟಪಟ್ಟಿದ್ಯಾ. Don't give up on this. ಶರತ್ಗೆ 8 ಕಾಲು, 8 ಭುಜ, 8 ಗುಂಡಿಗೆ. ಕಾರಣ ಸುತ್ತ ನಿಂತಿರೋದು 4 ಮಂದಿ ಓಂಗೆ ಆದಿವಾಸಿಗಳು. Guys, use it. Very good. Yeah, guys. Yeah, come on. Sharath, very good. You're done. You're doing it. ಕಾಡಿನಲ್ಲಿ ಆದಿವಾಸಿಗಳ ಸ್ವಾತಂತ್ರ್ಯ ಸಂಗ್ರಾಮ ತೀವ್ರವಾಗ್ತಾ ಹೋಯಿತು. Very good. Last flag to go. But only ಅದರ ಜಾರಗಳು ಇನ್ನು 9 ಫ್ಲಾಗ್ ಅನ್ನು ಹುಡುಕ್ತಾ ಇದ್ದಾರೆ. Last flag. That will decide ಯಾರು ವಿನ್ನರ್ಸ್ ಅಂತ. Come on. ಈ ಒಗ್ಗಟ್ಟಿನ ಚಾಲೆಂಜ್ ವಿನ್ನರ್ ಯಾರಲ್ಲ. It is Onge wins the immunity challenge. Very good. This immunity challenge belongs to ಬೇರೆ ಯಾರಲ್ಲ. It's Onge sir. Onge ಅಡ್ವಾಂಟೇಜ್ ಏನು ಗೊತ್ತಾ? ಇಲ್ಲಿವರೆಗೂ ನಿಮ್ಗೆ ಅಂತ ಅದ್ದೂರಿ ಅಡ್ವಾಂಟೇಜ್ ಸಿಕ್ಕೇ ಇಲ್ಲ. Can I tell you what the advantages? ನಿಮ್ಗಳಿಗೆ ಇಲ್ಲಿ ಇರೋಕೆ ಅಂತ ಒಂದು ಸೂಪರ್ ಮನೆ. ತೂಗುಯ್ಯಾಲೆ ಮೂಲಕ ಧ್ವಜ ಸಂಗ್ರಹಿಸುವ ಟಾಸ್ಕ್ ನೋಡಿದ್ರಲ್ಲ. ಈ ಟಾಸ್ಕ್ನಲ್ಲಿ ಗೆದ್ದೋರು ಓಂಗೆ ಗುಂಪು. ಈ ಗುಂಪುಗಳ ನಡುವೆ ನಡೆದ ಮತ್ತೊಂದು ಆದಿವಾಸಿಗಳ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋ ಟಾಸ್ಕ್ ನೋಡೋಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.